ಇವತ್ತು ಸಂಗಾತಿ ವೆಂಕಟೇಶ್ವರರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. MLAಗೆ ಒಂದು ಅವಕಾಶ ಸಿಕ್ಕಲಿ ಅಂತ ನಾನು ಭಗವಂತನಲ್ಲಿ ಆರಾಧನೆ ಮಾಡ್ತೀನಿ. ಸಂಗಾತಿ ವೆಂಕಟೇಶ ಅಣ್ಣ ಅಂದರೆ ನಮ್ಮ ಬಸವನಗುಡಿಗೆ ಹೆಸರುವಾಸಿಯಾದಂಥ ಒಂದು ವ್ಯಕ್ತಿ. ಹುಟ್ಟುಹಬ್ಬ ಅನ್ನೋದಕ್ಕಿಂತ ಅವರ ಆತ್ಮೀಯರು, ಅವರ ಸ್ನೇಹಿತರು ಭಾಳ ಉತ್ಸಾಹದಿಂದ ಅವರಿಗೆ ಒಂದು ಶುಭಾಶಯ ಕೋರ್ತಾರೆ. ಯಾಕೆ ಅಂತಂದರೆ ಅವರು ಜನರ ಮಧ್ಯೆ ತುಂಬ ಬೆರ್ತಿರೋದ್ರಿಂದ, ಹಾಗಾಗಿ ಎಲ್ಲರಿಗೂ ಅವ್ರಿಗೆ ಸ್ನೇಹ ವಿಶ್ವಾಸ ಆತ್ಮೀಯರು ಜಾಸ್ತಿ. ಹಾಗಾಗಿ ಬಸವನಗುಡಿಯಲ್ಲಿ ಅವರಿಗೆ ಕಾರ್ಯಕರ್ತ ಆಗಿರ್ಬೋದು, ನಾಗರಿಕರಾಗಿರ್ಬೋದು, ಭಾಳಷ್ಟು ಜನ ಅವ್ರಿಗೆ ಉತ್ಸಾಹಿಗಳಾಗಿದ್ದಾರೆ. ಹಾಗಾಗಿ ಅವ್ರದ್ದು ಈ ಸಲ 61ನೇ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಪ್ರತಿ ವರ್ಷವೂ ಅವರು ಪ್ರತಿಭಾ ಪುರಸ್ಕಾರ ಮಕ್ಕಳಿಗಾಗಲಿ ಮತ್ತು ಸುಮಾರು ಜನಕ್ಕೆ ಅವರು ಬರ್ತಡೇ ದಿವಸ ಹೆಲ್ಪ್ ಮಾಡ್ಬೋದಾಗಲಿ ಎಲ್ಲ ರೀತಿಯಲ್ಲೂ ಅವರು ಜನರಿಗೆ ಸಹಾಯ ನಾಡಿಮಿಡಿತ ಆಗಿದ್ದಾರೆ. ಹಾಗಾಗಿ ಅವರಿಗೆ ಈ 61ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು MLAಗೆ ಒಂದು ಅವಕಾಶ ಸಿಕ್ಕಲಿ ಅಂತ ನಾನು ನಮ್ಮ ಸ್ನೇಹಿತರ ಪರವಾಗಿ ನಾನು ಅವರ ಭಗವಂತನಲ್ಲಿ ಆರಾಧನೆ ಮಾಡ್ತೀನಿ. ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಮುಂದಕ್ಕೆ ಬಂದಿದ್ದಾರೆ. ಅವ್ರಿಗೂ ಆ ಒಂದು ಇದು ಸಿಕ್ಕಿದ್ರೆ ನಮ್ಮಂಥ ಇರೋ ಕಾರ್ಯಕ್ರಮಗಳು ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ ಅನುಕೂಲ ಆದರೆ ನಮಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ನಮ್ಮಿಂದ ಕಾರ್ಯಕರ್ತರು ನಾವು ಅವರಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ 100 ವರ್ಷ ಚೆನ್ನಾಗಿರಲಿ. ಅವರು 61ನೇ ವರ್ಷ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತಾ ನಮ್ಮ ಆಯುಧ ಪೂಜೆ ಮತ್ತು ವಿಜಯದಶಮಿದ ಹಬ್ಬದ ನಮ್ಮ ನಾಗರಿಕ ಬಂಧುಗಳಿಗೆ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಹೇಳ್ತಾಯಿದ್ದೆ. ಇವತ್ತು ಸಂಗಾತಿ ವೆಂಕಟೇಶ್ವರರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈ ಮೊದಲನೇದಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಮಕ್ಕಳಿಗೆ ಇವತ್ತು ಆ ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಅವ್ರನ್ನ ಒಂದು ಸನ್ಮಾನಿಸುವಂಥದ್ದು, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡೋಂಥದ್ದನ್ನ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೆಲವು ಮೆಡಿಕಲ್ ಕ್ಯಾಂಪ್ಗಳನ್ನ ಮಾಡಿದ್ದಾರೆ. ಬ್ಲಡ್ ಕ್ಯಾಂಪು, ಡೆಂಟಲ್ ಕ್ಯಾಂಪು, ಆಮೇಲೆ ಈ ಥರ ನಾನಾ ಒಂದು ಇದನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ಕೂಡ ಇದೇ ಥರ ಮಾಡ್ಕೊಂಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ಸೇರಿ ಅವ್ರಿಗೆ ಈ ಸುದಿನ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ. ಮುಂದೆ ರಾಜಕೀಯವಾಗಿ ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವೆಲ್ಲರೂ ಬಯಸ್ತಾ ಇದ್ದೀವಿ. ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ನಾಡದೇವತೆ ಚಾಮುಂಡೇಶ್ವರಿ ದೇವತೆ ದಸರಾ ಹಬ್ಬ ಇನ್ನೇನು ಹತ್ತಿರದಲ್ಲೇ ಇದೆ. ಹಾಗಾಗಿ ಹಬ್ಬಕ್ಕೂ ಕೂಡ ನಾವು ಶುಭಾಶಯವನ್ನು ಕೋರ್ತಾ ಇದ್ದೀವಿ ಸರ್. ಸರ್ವರಿಗೂ ಒಳ್ಳೆಯದಾಗಲಿ, ನಾಡು ಸುರಕ್ಷಿತವಾಗಿರಲಿ, ಸುಭಿಕ್ಷಿತವಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಗಾತಿ ಕಪ್ ಅಂತ ಟೂರ್ನಮೆಂಟ್ ಈ ಸಂಗಾತಿ ಕಪ್ ಕೂಡ ಈಗಾಗಲೇ ಒಂದು 15 ದಿನಗಳಿಂದ ಕೂಡ ಆ ಕಪ್ ಮಾಡಿದರು. ಎಲ್ಲ ಕಾರ್ಯಕರ್ತರುಗಳನ್ನ ಸೇರಿಸಿ ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಆಟಪಾಠಗಳನ್ನು ಕೂಡ ಅವರ ಸಮ್ಮುಖದಲ್ಲೇ, ಅವರ ನಾಯಕತ್ವದಲ್ಲೇ ಕೂಡ ಎಲ್ಲ ಆಗಿದೆ. ಅದರಲ್ಲೂ ಕೂಡ ಸುಮಾರು ಜನ ವಿಜೇತರಾಗಿದ್ದಾರೆ. ಎಲ್ಲರೂ ಭಾಳ ಸಂತೋಷವಾಗಿ ಎಲ್ಲರೂ ಒಗ್ಗೂಡಿ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಸರ್.